ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರ, ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾಷ್ಟ ನಮ್ಮ ಮನ್ಯಾಗ ದಪಾಟಿ ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂತ ಹೇಳ್ಬೋದು ನೋಡ್ರಿ. ಎಲ್ಲರ ಮನ್ಯಾಗ ಸಾಮಾನ್ಯವಾಗಿ ದಪಾಟಿ ಈ ರೀತಿ ಮಾಡ್ತಾರೆ ನೋಡ್ರಿ. ಅಂದರೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲಿ ಹಿಟ್ಟು ಮತ್ತು ಏನಾದರೂ ತರಕಾರಿ ಇತ್ತಂದ್ರೆ ಅಂದರೆ ಮೆಂತ್ಯ ಪಲ್ಯ ಇದ್ರೆ ಮೆಂತ್ಯ ಪಲ್ಯ ಹಾಕ್ತಾರೆ, ಸಬ್ಬಸ್ಗೆ ಪಲ್ಯ ಇದ್ರೆ ಸಬ್ಬಸ್ಗೆ ಪಲ್ಯ ಹಾಕ್ತಾರೆ. ಹಾಕ್ಬಿಟ್ಟು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಖಾರ, ಉಪ್ಪು ಹಾಕಿ ಈ ದಪಾಟಿನ ಮಾಡ್ತಾರೆ. ಇದ್ರ ಜೊತೆಗೆ ಮೊಸರಾದರೂ ರುಚಿಯಾಗುತ್ತೆ ಮತ್ತು ಬಿಸಿ ದಪಾಟಿ ಜೊತೆ ತುಪ್ಪ ಆದರೂ ಪರವಾಗಿಲ್ಲ ನೋಡ್ರಿ. ಈ ಥರ ದಪಾಟಿನ ನಮ್ಮ ಊರುಗಳ ಕಡೆ ಹೆಚ್ಚಾಗಿ ಮಾಡ್ತಾರೆ. ಈ ಥರ ಮಾಡಿಬಿಟ್ಟು ಮ್ಯಾಗ ಎಳ್ಳು ಹಾಕಿ ಮಾಡಿದರೆ ಇನ್ನೂ ರುಚಿಯಾಗಿರ್ತಾವೆ ನೋಡ್ರಿ. ಎಳ್ಳು ಬೇಕಾದ್ರೆ ಹಾಕ್ಬೋದು, ಬೇಡಾದ್ರೆ ಬಿಡ್ಬೋದು. ನಾ ರುಚಿ ಆಗ್ತಾವೆ ಅಂತೇಳಿ ಹಾಕಿ ನೋಡ್ರಿ. ಈ ದಪಾಟಿ ನಮ್ಮ ಮೋಹಿತ್ಗೆ ಅಂದ್ರೆ ನನ್ನ ದೊಡ್ಡ ಮಗನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ದಪಾಟಿ ಅಂಥೇಳಿ. ಮ್ಯಾಗ ದಪಾಟಿ ಮಾಡಿ ಮಮ್ಮಿ ಅಂಥೇಳಿ ಅಂತಿರ್ತಾನೆ. ಹಂಗಾಗಿ 2-3 ದಿನ ಆಯ್ತು ಅವನೇ ಅನ್ನಕ್ತಿದ್ದ. ಹಂಗಾಗಿ ಅವನ ಸಲಂದ ಮಾಡಿ ನೋಡ್ರಿ ದಪಾಟಿ ಇವತ್ತು. ಇದನ್ನು ಮಾಡ್ಬೇಕಂದ್ರೆ ಭಾಳ ಲೇಟ್ ತೊಗೋತದೆ, ಯಾಕಂದರೆ ಎಲ್ಲನೂ ಸವರ್ಸ್ಕೋಬೇಕಲ್ಲ ಫ್ರೆಂಡ್ಸ್. ಎಲ್ಲ ಹಿಟ್ಟು ಹಾಕ್ಕೊಳ್ಳೋದು, ಕಾಯಿಪಲ್ಯ ಏನಾದರೂ ರುಬ್ಕೊಳ್ಳೋದು, ಹಾಗಾಗಿ ಒಂದು ಸ್ವಲ್ಪ ಲೇಟನೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾಡೋಕೆ ಬೇಸರನೇ ಆಗುತ್ತೆ ನೋಡ್ರಿ. ಈ ಚಪಾತಿ, ಅವಲಕ್ಕಿ, ಉಪ್ಪಿಟ್ಟು ಅಂತಂದ್ರೆ ಪಟಕನ ಮಾಡಬಹುದು. ಇದನ್ನು ಎಲ್ಲನೂ ಸವರ್ಸ್ಕೋಬೇಕಲ್ಲ, ಒಂದು ಸ್ವಲ್ಪ ಲೇಟೇ ಆಗುತ್ತೆ. ಅದೇ ರೀತಿ ನಾಷ್ಟ ಮಾಡಿದಾದ್ಮ್ಯಾಗ ಮತ್ತು ಅದೇ ರೀತಿ ಟಿಫನ್ ಕೂಡ ಮಾಡಿಕೊಟ್ಟೆ. ಟಿಫನ್ ತೊಗೊಂಡ್ಬಿಟ್ಟು ಮಕ್ಕಳು ಸಾಲಿಗೆ ಹೋದರು. ಇವತ್ತು ಮಿಟ್ಕಿ ಕಾಳು ಪಲ್ಯ ಮಾಡಿದ್ದೆ ಮತ್ತು ಚಪಾತಿ ಅವರು ಟಿಫನ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದೆ. ಅವ್ರು ಹೋದ್ಮ್ಯಾಗ ಇವಾಗ ಎಳ್ಳು ಹಸನ್ ಮಾಡಾಕತ್ತೀನಿ ನೋಡ್ರಿ. ಇವು ಎಳ್ಳು ಸ್ವಚ್ಛ ಮಾಡಿ ಇಟ್ಟಿದ್ದೆ ನೋಡ್ರಿ. ಅವು ಯಾಕೋ ತಂಪಿಗೆ ಬಾಲುಳ ಅಂತ ಅಂತಾರಲ್ಲ, ಅವು ಹುಳ ಆಗ್ಬಿಟ್ಟಿದ್ದು. ಹಾಗಾಗಿ ಬಿಸಿಲಿಗೆ ಒಣಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಚಾಣಿಗೆ ಹಿಡಿಯಾಕತ್ತೀನಿ. ಮತ್ತು ಸ್ವಚ್ಛ ಮಾಡಿ ಮತ್ತು ಕಟ್ಟಿಡ್ತೀನಿ. ಮತ್ತು ಹೊಳ್ಳಿ ಹಂಗೆ ಹುಳ ಆಗ್ಬಿಡ್ತಾವೆ. ಹುಳ ಆಗ್ಲಾರ್ದಂಗೆ ಏನು ಮಾಡಬೇಕು ಅಂಥೇಳಿ ನಿಮ್ಗೇನಾದರೂ ಗೊತ್ತಿತ್ತಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಹೇಳ್ರಿ. ಅಂದ್ರೆ ಇವು ಬಿಳಿ ಎಳ್ಳು ನೋಡ್ರಿ. ಈ ರೀತಿ ಎಳ್ಳು ಹುಳ ಆಗ್ಲಾರ್ದಂಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತೇಳಿ ಹೇಳ್ರಿ ನನಗೆ. ಇವ್ರು ಮೊದಲು ಈ ರೀತಿ ಚಾಣಿ ಹಿಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಕಟ್ಟಿಟ್ಬಿಡ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಕಟ್ಟಿಡ್ತೀನಿ. ನಾನು ಮ್ಯಾಗ ತೆಗೆದು ನೋಡಬೇಕಾಗಿತ್ತು, ಆದ್ರೆ ನೋಡಲೇ ಇಲ್ಲ. ಕಟ್ಟಿಟ್ಬಿಟ್ಟಿದ್ದೆ. ಹಂಗೆ ತೆಗೆದು ನೋಡಿದಾಗ ಈ ರೀತಿ ಹುಳ ಆಗ್ಬಿಟ್ಟಿದ್ದು ನೋಡ್ರಿ. ಮತ್ತು ಹಸನದೆಲ್ಲ ಮಾಡಿದಾದ್ಮ್ಯಾಗ ಇವಾಗ ಮತ್ತೊಮ್ಮೆ ಮನೆ ಕಸ ಗುಡ್ಸಾಕತ್ತೀನಿ ನೋಡ್ರಿ. ಅದೆಲ್ಲ ಮಾಡಿದಾದ್ಮ್ಯಾಗ ಮನೆಯೆಲ್ಲ ಒಂದು ಸ್ವಲ್ಪ ಧೂಳಾಗಿರ್ತದಲ್ಲ, ಹಾಗಾಗಿ ಒಂದು ಸ್ವಲ್ಪ ಮನೆ ಕಸ ಗುಡ್ಸಿದ್ನಿ ಅಂತಂದ್ರೆ ಮತ್ತು ಸಂಜೆ ತನಕ ಸೇರಿ ಆಗುತ್ತೆ ನೋಡ್ರಿ. ಹಂಗೆ ಮಕ್ಕಳು ಶಾಲೆಗೆ ಹೋಗುತ್ತಾರ. ನಾನಂತರ ಭಾಳ ಬ್ಯುಸಿ ಆಗಿರ್ತೀನಿ ನೋಡ್ರಿ. ಅವ್ರು ಹೋದ್ಮ್ಯಾಗ ತುಂಬ ಆವಾಗ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಫ್ರೀ ಆಗ್ತೀನಿ. ಅವ್ರು ಹೋದ್ಮ್ಯಾಗ ಮತ್ತು ಉಳಿದಂತಹ ಎಲ್ಲ ಕೆಲಸಗಳನ್ನು ನಾನು ಈ ರೀತಿ ಮಾಡ್ಕೋತೀನಿ ನೋಡ್ರಿ. ಬೆಳಿಗ್ಗೆ ದಪಾಟಿ ಮಾಡಿದ್ನೆಲ್ಲ, ಅದು ದಪಾಟಿ ಹಿಟ್ಟಿನ್ನೂ ಕೂಡ ಉಳ್ದದ. ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿನಿ. ಸಂಜೆನಾಗ ಹಸ್ಬೆಂಡ್ ಬಂದಮ್ಯಾಗ ಅಂದ್ರೆ ನಾನು ಮತ್ತು ಮಕ್ಕಳು ಇಬ್ಬರಿಗಷ್ಟೇ ನಾಷ್ಟ ಮಾಡ್ಕೊಂಡು ತಿಂದ್ವಿ. ಯಾಕಂದ್ರೆ ಹಸ್ಬೆಂಡ್ ಬೆಳಿಗ್ಗೆ ಗಂಜಿ ಕೊಟ್ಬಿಟ್ಟು ಬೆಳಿಗ್ಗೆನೇ 7 ಗಂಟೆಗೆ ಅವರು ಹೊಲಕ್ಕೆ ಹೋಗ್ಬಿಟ್ರು. ಹಾಗಾಗಿ ಅವರು ನಾಷ್ಟ ತಿನ್ನಲಿಲ್ಲ. ಅವರು ಕೂಡ ದಪಾಟಿ ಮ್ಯಾಗ ಭಾಳ ಜೀವ. ಹಾಗಾಗಿ ಹಿಟ್ಟನ್ನು ತೆಗೆದಿಟ್ಟೀನಿ. ಸಂಜೆನ ಬಂದಮ್ಯಾಗ ಅವ್ರು ಊಟಕ್ಕೆ ಕೂರ್ತ ಟೈಮ್ದಾಗ ಅವ್ರಿಗೂ ಕೂಡ ಬಿಸಿ ಮಾಡಿಕೊಡ್ತೀನಿ ಸಂಜೆಗೆ ಅಂಥೇಳಿ ತೆಗೆದಿಟ್ಟು ನೋಡ್ರಿ ಹಿಟ್ಟನ್ನು. ಹಂಗೆ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ನಂದು ಮುಗ್ದದ. ಇನ್ನೊಂದು ಸ್ವಲ್ಪ ಅಡುಗೆ ಮನ್ಯಾಗ ನೋಡ್ತಿರ್ಬೋದು, ಎಲ್ಲನೂ ಬಾಂಡೆ ಕೂಡ ತಿಕ್ಕಿಟ್ಟಿನಿ. ಇನ್ನೊಂಚೂರು ಬಾಂಡೆ ಅದಾವು. ಇವು ನಾಷ್ಟದ್ದು ಮತ್ತು ಚಾದು ಇವು ಬಾಂಡೆ ಉಳ್ದಾವು. ಇವಕ್ಕೂ ಕೂಡ ತಿಕ್ಕಿಡ್ತೀನಿ. ಹಾಲು ಕೂಡ ಕಾಸಿಟ್ಟಿನಿ. ಇವು ತಣ್ಣಗಾದ್ಮ್ಯಾಗ ಫ್ರಿಜ್ಜಲ್ಲಿ ಎತ್ತಿಟ್ಟಿನಿ ಅಂದರೆ ಕೆನೆ ಬರ್ತದೆ. ಆ ಕೆನೆನ ತೆಗೆದ್ಬಿಟ್ಟು ಬೆಣ್ಣೆ ಮಾಡೋಕೆ ಬರ್ತದೆ ನೋಡ್ರಿ. ಹಂಗೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಇದು ನಿನ್ನೆ ದಿನ ಮಾಡಿದ ರೊಟ್ಟಿ ಕೂಡ ಹಂಗೆ ಉಳ್ದಾವು, 1-2 ರೊಟ್ಟಿ. ಹಂಗೆ ಮಕ್ಕಳು ಕೂಡ ಶಾಲೆಲಿಂದ ಬಂದರು. ಅವ್ರು ಬಂದಮ್ಯಾಗ ಹೋಮ್ವರ್ಕ್ ಮಾಡಾಕತ್ತಾರ. ಟೈಮ್ ಇವಾಗ ಸಂಜೆ 7 ಗಂಟೆ ಆಗ್ಯದ ನೋಡ್ರಿ. ಮಕ್ಕಳು 6 ಗಂಟೆಗೆ ಇವತ್ತು ಜಲ್ದಿನೇ ಬಂದಾರ ಇವತ್ತು. ಯಾಕಂದ್ರೆ ಸ್ಕೂಲ್ ಇವಾಗ ಚಾಲು ಆಗ್ಯದಲ್ಲ, ಹಂಗಾಗಿ ಫ್ರೈಡೆ ಜಾಸ್ತಿ ತೊಗೊಳ್ತಿರೋದಿಲ್ಲ. ಹಂಗಾಗಿ ಜಲ್ದಿನೇ ಶಾಲೆ ಬಿಟ್ಟಾರ. ಇವರು 6 ಗಂಟೆಗೆ ಬಂದಾರ. ದಿನಾಲು 6:15 ಹಿಂಗೆ ಬರ್ತಿದ್ರು. ಇವತ್ತೊಂದು ಸ್ವಲ್ಪ ಜಲ್ದಿನೇ ಬಿಟ್ಟ ನೋಡ್ರಿ. 5 ಗಂಟೆಗೆ ಸ್ಕೂಲ್ ಬಿಟ್ಟದತ್ತ. ಇವರಲ್ಲಿ ಬರೋದ್ರಾಗ 6:30 ಆಗುತ್ತೆ ನೋಡ್ರಿ. ಬಂದಮ್ಯಾಗ ಹಾಲು ಅದೆಲ್ಲ ಕುಡಿದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡ್ಕೋತಾ ಕುಂತಾರೆ ನೋಡ್ರಿ ಇಬ್ಬರು. ಅವ್ರಿಗೆ ಸಂಜೆ ಊಟಕ್ಕೆ ಅಂತ ಹೇಳಿ ಮಜ್ಜಿಗೆ ಸಾರು ಮತ್ತು ಅನ್ನ ಮಾಡಿಟ್ಟೀನಿ. ಮಜ್ಜಿಗೆ ಸಾರು ಮಾಡಿ ಮಮ್ಮಿ ಅಂದಿದ್ರು, ಹಾಗಾಗಿ ಮಾಡೀನಿ. ಇವು ಗುಳಿಗೆ ನೋಡ್ರಿ, ಇವು ಜ್ವರದ ಗುಳಿಗೆ ಏನೋ ಗೊತ್ತಿಲ್ಲ. ಇವ ನೋಡೇ ಇಲ್ಲ, ಹಾಕೋರ್ನ ಹಂಗೆ ಅದಾವ. ಇವು ಪೂರ್ತಿ ಇನ್ನೂ ಗುಳಿಗೆ ಪೂರ್ತಿ ಪ್ಯಾಕ್ ಹೊಡೆದೇ ಇಲ್ಲ. ಇದು ಹಂಗೆ ನೋಡಬೇಕಿದೆ ಯಾವ ಗುಳಿಗೆ ಅಂಥೇಳಿ.
ಒಳಗೆ ಇಟ್ಬಿಡ್ತೀನಿ ತಂದು ಗುಳಿಗೆ ಎಲ್ಲ ಅಲ್ಲೇ ಒಳಗೆ ಕೂತ್ಬಿಡ್ತಾವೆ. ಒಂದು ಸ್ವಲ್ಪ ಹೊರಗೆ ಈ ರೀತಿ ಇಟ್ನಿ ಅಂತಂದರೆ ಯಾವ ಜ್ವರದ ಗುಳಿಗೆ ಒಂದು ಕೆಮ್ಮಿನ ಗುಳಿಗೆ ಅಂಥೇಳಿ ಗೊತ್ತಾಗುತ್ತೆ. ಇದು ನೋಡಿರಿ, ಇದು ಹುಣಸೆ ಹಣ್ಣು ಎಲ್ಲ ನಮ್ಮ ತೋಟದಾಗಿನ ಹುಣಸೆ ಹಣ್ಣು ಇದನ್ನೆಲ್ಲ ಬಿಡಿಸಿಬಿಟ್ಟು ಇಟ್ಟೀನಿ. ಇದನ್ನು ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಎತ್ತಿಡ್ಬೇಕು ಇದನ್ನು. ಯಾಕಂದರೆ ಮೆತ್ತಗಿರ್ತದೆ ಇದು. ಬಿಸಿಲಿಗೆ ಹಾಕಿನಿ ಅಂತಂದ್ರೆ ಮತ್ತು ಒಂಥರ ಒಣ ಒಣ ಆಗುತ್ತೆ. ಹಾಗೆ ಫ್ರೆಂಡ್ಸ, ಇಲ್ಲಿ ಕಾಯಿನ್ ಅಂದ್ರೆ ನೀರು ತರಾಕತ್ತಾರ, ಕುಡಿ ನೀರಿಗೆ ಕಾಯಿನ್ ಕೇಳಾಕತ್ರು. ಹಾಗಾಗಿ ಕಾಯಿನ್ ಅಂದ್ರೆ 5 ರೂಪಾಯಿಗೆ ಒಂದು ಬಾಟಲ್ ಕುಡಿ ನೀರು ನಮ್ಮ ಕಡೆ ಸಿಗ್ತಾವೆ. ಅಂದ್ರೆ ಸಣ್ಣ ಕೊಡಕ್ಕೆ 2 ರೂಪಾಯಿ. ಅಂದ್ರೆ ಆ ಬಾಟ್ಲ್ ಬರ್ಲಾರ್ದವ್ರು ಏನು ಸಣ್ಣ ಕೊಡ ತೊಗೊಂಡು ಹೋಗ್ಬೋದು. 2 ರೂಪಾಯಿ ಕೊಟ್ಟು ನೀರು 2 ರೂಪಾಯಿಗೆ ಒಂದು ಅರ್ಧ 4 ಲೀಟ್ರ್ನಷ್ಟು ನೀರು ಬರ್ತಾವೆ ನೋಡಿರಿ. ಇದು ದೊಡ್ಡ ಬಾಟ್ಲ್ ಅಂತಂದ್ರೆ 5 ರೂಪಾಯಿ ಕೊಟ್ಟರೆ ಒಂದು ಬಾಟಲ್ ನೀರು ಬರ್ತಾವೆ. ಹಂಗಾಗಿ ನೀರು ತರ್ತೀನಿ, ಕಾಯಿನ್ ಇದ್ರೆ ಕೊಡತ್ತಂದ್ರೆ ಹಂಗಾಗಿ ಕಾಯಿನ್ ಕೊಟ್ಟೆ. ಫ್ರೆಂಡ್ಸ್, ಇದು ಮರುದಿನ ಬೆಳಗ್ಗೆದ್ದು ಬ್ಲಾಗ್ ನೋಡಿರಿ. ನಿನ್ನೆ ಸಂಜೆಗೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಕ್ಕಳು ಹೋಮ್ವರ್ಕ್ ಮಾಡಿದ್ರು. ಅವ್ರು ಮಾಡಿದಾದ್ಮ್ಯಾಗ ಅವ್ರು ಊಟ ಮಾಡೋದು ಅದೆಲ್ಲ ಕೆಲಸ ಇತ್ತು. ಹಂಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಮರುದಿನ ಬೆಳಗ್ಗೆದ್ದು ನೋಡಿರಿ. ಇವತ್ತು ನಾಷ್ಟ ಏನಂದ್ರೆ ದೋಸೆ ಮಾಡಿದ್ದೆ. ಹಂಗೆ ಹಾಲು ಕಾಸಿನಿ, ನೀರಿನ ಬಂದೇ ಇಲ್ಲ ನೋಡಿರಿ. ಎಲ್ಲ ಖಾಲಿ ಆಗ್ಯಾವು. ಪೈಪ್ ಹೊಡ್ದದ ಅಂತ ಹೇಳಿದ್ನೆಲ್ಲ, ಯಾವ ರಿಪೇರಿ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಕೊಡ ಅದೆಲ್ಲ ಖಾಲಿ ಆಗ್ಯಾವ. ಒಂದು ಲಾಸ್ಟ್ ಕೊನೆಯದಾಗಿ ಒಂದು ಕೊಡ ಉಳ್ದದ. ಅದು ಒಂದು ಕೊಡ ಆಯ್ತಂದ್ರೆ ನೋಡ್ಬೇಕು ಎಲ್ಲಿ ಬರ್ತಾವ, ಅಲ್ಲಿ ಹೋಗಿ ನೀರು ತೊಗೊಂಬರ್ಬೇಕು ನೋಡ್ರಿ. 1-2 ಕೊಡ ನೀರು ಬರುತ್ತಾನ. ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಬಿಸಿಲು ಆಗ್ಯದ ಅಂಥೇಳಿ. ಟೈಮ್ ಇವಾಗ ಬೆಳಗ್ಗೆ 9:30 ಆಗ್ಯದ. 9:30ಗೆ ಎಷ್ಟು ಬಿಸಿಲು ನೋಡ್ರಿ. ನಂದು ಬಟ್ಟೆ ಕೂಡ ತೊಳೆದು ಹಾಕಿದ್ದಾಯಿತು, ಎಲ್ಲ ಒಣ ಹಾಕಿನಿ. ನೋಡ್ತಿರ್ಬೋದು ಟೈಮ್ 9:30 ಆಗ್ಯದ. ಮಕ್ಕಳು ಜಲ್ದಿ ಬೆಳಿಗ್ಗೆನೇ 7:30ಗೆ ಹೋದ್ರು. ಅವ್ರು ಹೋದ್ಮ್ಯಾಗ ಪಟ ಬಟ್ಟೆ ಎಲ್ಲ ತೊಳೆದು ಹಾಕಿದೆ. ಇನ್ನೂ ಬಾಂಡೆ ತಿಕ್ಕಬೇಕು. ಅವಕ್ಕನ್ನೆಲ್ಲ ಮುಸುರಿ ತೆಗೆದಿಟ್ಟೀನಿ, ಬಾಂಡೆ ತಿಕ್ಕಬೇಕು. ಹಾಗೆ ನೋಡ್ರಿ ಬಿಸಿಲು ನೋಡ್ರಿ, ಎಳೆ ಬಿಸಿಲು ಎಷ್ಟು ಚಂದ ಬಿದ್ದದ ಅಂಥೇಳಿ. ಹಾಗೆ ಇದು ಗಿಡ ನೋಡ್ರಿ, ಇದು ಈ ಗಿಡ ಯಾಕೋ ಒಂಥರ ಒಣಗ್ದಂಗೆ ಆಗ್ಯದ. ಹಾಗಾಗಿ ಒಂದು ಸ್ವಲ್ಪ ಎಳೆ ಬಿಸಿಲಿಗೆ ಈ ಗಿಡ ಇರಲಿ ಅಂತ ಹೇಳಿ ಇಲ್ಲಿ ಬಿಸಿಲಿಗೆ ಇಟ್ಟು ನೋಡ್ರಿ. ಇದನ್ನು ಎಳೆ ಬಿಸಿಲಿಗೆ ಅಷ್ಟೇ ಇದನ್ನು ಇಟ್ಟಿನಿ. ಆಮೇಲೆ ಜೋರು ಬಿಸಿಲು ಬಂತಂದ್ರೆ ಆ ಕಡೆ ನೆರಳಿಗೆ ಇಡ್ತೀನಿ. ಇದು ಯಾಕೋ ಏನೋ ಗೊತ್ತಿಲ್ಲ, ಸರಿಯಾಗಿ ಚಿಗೆ ಹೊಲ್ತಾಗ್ಯದ. ಇದಕ್ಕೆಲ್ಲ ನಾನು ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತೀನಿ. ಆದರೂ ಕೂಡ ಇದು ಸರಿಯಾಗಿ ಚಿಗೆ ಹೊಲ್ತಾಗ್ಯದ. ಬರೀ ಒಣಗ್ಲಾಕತ್ತಾವ ಎಲೆ. ಹಾಗಾಗಿ ಇಲ್ಲಿ ಎಳೆ ಬಿಸಿಲಿಗೆ ಅಂಥೇಳಿ ಇಲ್ಲಿ ಇಟ್ಟೀನಿ ನೋಡ್ರಿ. 9ಕ್ಕೆ 9:30 ಆಗ್ಯದ. ಇವಾಗ ಎಷ್ಟು ಬಿಸಿಲು ಖಡಕ್ ಬಿಸಿಲು ಬಿದ್ದದ ಅಂತ ಹೇಳಿ. ನಂದು ಕೂಡ ನಾಷ್ಟ ತಿಂದಿದ್ದಾಯಿತು. ದೋಸೆ ಮಾಡಿದ್ನಲ್ಲ ಫ್ರೆಂಡ್ಸ್, ದೋಸೆ ಕೂಡ ನಾನು ಕೂಡ ತಿಂದೆ. ನಾಷ್ಟ ತಿಂದು ಚಹಾ ಕುಡಿದೆ. ಇವಾಗ ಬಾಂಡೆ ಅದೆಲ್ಲ ತಿಕ್ಬೇಕು ನೋಡ್ರಿ. ಹಾಗೆ ಇಲ್ಲಿ ಹೊರಗಡೆ ಯಾರೋ ಒದ್ರದಂಗೆ ಆಯಿತು. ಹಾಗಾಗಿ ಹೊರಗಡೆ ಬಂದೆ. ಇಲ್ಲಿ ನಾನು ಯಾರೂ ಇಲ್ಲ, ಇವ್ರು ಹಾಲು ಒಯ್ಯಾಕಂತ ಹೇಳಿ ಬಂದಿದ್ದರು. ಹಾಗಾಗಿ ಅವ್ರಿಗೆ ಹಾಲು ಕೊಟ್ಬಿಟ್ಟು ಇವಾಗ ಮತ್ತೆ ಒಳಗಡೆ ಹೊಂಟಿ ನೋಡ್ರಿ. ಮನೆಯೆಲ್ಲ ನೋಡ್ತಿರ್ಬೋದು, ಎಲ್ಲ ಸ್ವಚ್ಛಾಗ್ಯದ. ಅದೇ ರೀತಿ ಇವು ತೊಗರಿಬೇಳೆ ಸ್ವಚ್ಛ ಮಾಡೋಕ್ಕೆ ಅಂದರೆ ಬೆನ್ನು ಆರಿಸ್ಲಕ್ಕಂತ ಹೇಳಿ ಇಟ್ಟಿದ್ನೆಲ್ಲ, ಇವೆಲ್ಲ ಈಗ ಪೂರ್ತಿ ಸ್ವಚ್ಛಾಗ್ಯಾವ ನೋಡ್ರಿ. ಈ ನೋಡ್ತಿರ್ಬೋದು ಇಷ್ಟು ತೊಗರಿಬೇಳೆ ಸ್ವಚ್ಛಾಗ್ಯಾವು. ಇಷ್ಟೊಂದು ಬೆನ್ನು ಬಂದ ನೋಡ್ರಿ ಅದರೊಳಗೆ. ಇವ್ರನ್ನೆಲ್ಲ ಇವಾಗ ಸಪ್ರೇಟಾಗಿ ಇಟ್ಬಿಟ್ಟು ಇಷ್ಟು ಬೆನ್ನು ಬಂದ ನೋಡ್ರಿ. ಇವೆಲ್ಲ ಇನ್ನೊಂದು ಸಲ ಬಿಸಿಲಿಗೆ ಹಾಕಿಟ್ಟು ಮತ್ತೆ ಕಟ್ಟಿಟ್ಬಿಟ್ನಿ ಅಂತಂದ್ರೆ 1 ವರ್ಷ ತನಕನೂ ಕೂಡ ಏನೂ ಆಗೋದಿಲ್ಲ ನೋಡ್ರಿ. 1-2-3 ಸಲ ಬಿಸಿಲಿಗೆ ಹಾಕಬೇಕು, ಅವಾಗ ಯಾವುದೇ ರೀತಿ ಹುಳ ಅದೇ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬ್ಲಾಗ್ ಹೆಂಗೆ ಅನಿಸ್ಯದ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನೀವು ಈ ರೀತಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚೆ ಬಂದು ತಲುಪುತ್ತಾ. ಆವಾಗ ನೀವು ನನ್ನ ವಿಡಿಯೋನ ನೋಡಬಹುದು. ಓಕೆ, ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.